ನಮಸ್ಕಾರ ಫ್ರೆಂಡ್ಸ್, ಶ್ರಾವಣಿ ಲೇಡೀಸ್ ಟೈಲರ್ ಸ್ವಾಗತ ಸುಸ್ವಾಗತ. ಇದು ಬಂದು ಟಾಪು ನಾನೇ ಹೊಲ್ಕೊಟ್ಟಿದ್ದು. ಇದೇ ಸೇಮು ನಾನು ಹೊಲಕ್ಕೆ ಕೊಡ್ರಿ ಅಂತಂದು ಮತ್ತೊಂದು ಬಟ್ಟೆ ಕೊಟ್ಟಿದ್ದಾರೆ. ಇದು ಲೆಂತ್, ಇದು ಲೈನಿಂಗು ಮೆಜರ್ಮೆಂಟು. ಇದು ಕೊಟ್ಟಿದ್ದು ಮೆಜರ್ಮೆಂಟು. ಇದನ್ನು ನಾನು ಕಟ್ ಮಾಡಬೇಕು. ಇದು ಲೈನಿಂಗು ಎರಡು ಬಟ್ಟೆ ಅಂದರೆ ಎರಡು ಟಾಪಿಂದಿದು. ಇಬ್ಬರು ಇದ್ದಾರೆ ಅಕ್ಕ ತಂಗಿ, ಸೇಮು ಹೊಲಿಬೇಕಂತ. ಮತ್ತು ಮೆಜರ್ಮೆಂಟ್ ಬೇರೆ ಇದೆಯಲ್ಲ, ಅವ್ರು ಹೊಡೆದಿದ್ದನ್ನು ನೋಡಿ ಅಳದು ತೊಗೋತೀನಿ. ಇವತ್ತು ರೆಡಿ ಬಂದು ಸುತ್ತ ಫಿಟ್ಟಿಂಗು 11 ಇಂಚ್ ಇದೆ. 11ಕ್ಕೆ 1.5 ಇಂಚ್ ಅಷ್ಟೇ ಆ್ಯಡ್ ಮಾಡ್ಕೊಂಡ್ಬನ್ನಿ. ಇದನ್ನು ಸೇಮ್ ತೊಗೊಂಡು ಇದೇ ಕಟ್ಟಿಂಗು ಮೆಜರ್ಮೆಂಟ್ ಗೊತ್ತಾಗಿದೆಯಲ್ಲ, ಬೇಗಷ್ಟೇ ತೊಗೊಂಡ್ವಿ. ಸುತ್ತೈತಿ ಬಂದು 12.5 ತೊಗೊಂಡ್ಬನ್ನಿ. ಓಕೆ, ಅದು ಕೊರಳಿನಾಗಲ್ಲ. ಎರಡು ಇಂಚು 2.5 ಮಟ್ಟ ತೊಗೋಬೋದು. ಭುಜ ಜಾರಬಾರ್ದು ಅನ್ನೋಕೆ 2 ಗೆರೆ ಕಡಿಮೆ ತೊಗೋತಿದ್ದೆ. ಭುಜದಾಗಲ್ಲ 3.5. ಬೊಗಲಿನ ಉದ್ದ 6 ಇಂಚು. ಡ್ರೆಸ್ಸಿಗೆ ಮಾತ್ರ 6 ಇಂಚ್ ಬೇಕೇ ಬೇಕು. ಕೊರಳಿನ ಉದ್ದ ಅವರು ಡೈಲಿ ವೇರ್ ಮಾಡೋರು, ಅಷ್ಟು ಡೀಪು ಬೇಡ, ಇಷ್ಟು ಇದು ಬೇಡ ಅಂತಾರೆ. ಹಾಗಾಗಿ 6 ಇಂಚು ಕೊರಳಿಂದ ಉದ್ದ ಕೊಟ್ಟೀನಿ. ಒಂದೂವರೆ ಬ್ಯಾಕ್ ಸೈಡು, ಹಾಫ್ ಇಂಚು ಫ್ರಂಟು. ಬಟ್ ಇದೇ ಸೇಮ ಹೊಲ್ಕೊಟ್ಟೇನೆ, ಇನ್ನು ಹಂಚೆ ಇಲ್ಲ ಅವ್ರಿಗೆ. ಇಲ್ಲಿ ಇದ್ರೊಳಗೆ ಇನ್ನೊಂದು ಏನಂದ್ರೆ, ಡ್ರೆಸ್ ಕಟ್ಟಿಂಗ್ ಒಳಗೆ ನಾವು ಭುಜದಿಂದ ಸೈಡ್ ಕಟ್ಟಿಂಗ್ ಅಳಿಬೇಕಾದ್ರೆ ಈ ಥರ ತೊಗೋತೇವೆ. ಬಟ್ ಇದನ್ನು ತೊಗೋಬೋದು. ಇಲ್ಲಿ ಬಗಲಿನ ಶೇಪ್ ಏನು ಹಾಕ್ತೀವಲ್ಲ, ಇಲ್ಲಿಂದನೂ ನಾವು ಸೈಡ್ ಕಟ್ ತೊಗೋಬೋದು. ಸೈಡ್ ಕಟ್ಟು 15 ಇಂಚು, 15ರ ಅರ್ಧ ತೊಗೋಬೋದು. 7.5ಗೆ 1 ಇಂಚು ವೇಸ್ಟ್ ಬಟ್ಟೆ ಕಟ್ ಮಾಡ್ಕೋಬೋದು. ಅಂದ್ರೆ 1 ಇಂಚಿದು ಮಾರ್ಕ್ ಹಾಕಿರ್ತೀವಲ್ಲ, ಇಷ್ಟು. ಇದು 15 ಇಂಚಿದ್ದು. 15 ಇಂಚಿಗೆ ಇಲ್ಲಿ ಕ್ರಾಸ್ ಮೇಲಿಂದ ಬಂದು ಈ ಥರ ಕ್ರಾಸ್ ಮೇಲೆ ತೊಗೋಬೇಕು. ಅಂದರೆ ನಮಗೆ ಕರೆಕ್ಟ್ ಮೆಜರ್ಮೆಂಟ್ ಸಿಕ್ಕೇ ಬಿಡುತ್ತೆ. ಈಗ ನಾವು ಇಲ್ಲಿಂದ 3 ಮಾರ್ಕ ಹಾಕ್ಕೊತ ಹೋಗ್ಬೇಕಾಗಿತ್ತು. ಬಟ್ ನಾನು ಇಲ್ಲಿಂದ ಇಷ್ಟೇ ಅಳದು ಹಾಕಿನಿ. ಈಸಿ ಮೆಥಡ್ ಅಂತ ನೋಡಿ, ಇದನ್ನೊಮ್ಮೆ ಟ್ರೈ ಮಾಡಿ. 10.5 ಇದೇ ಸುತ್ತಾಗ್ತೇವೆ. 10.5 ನೋಡೋದು ಸುತ್ತಾಗುತ್ತೆ. ಇಲ್ಲಿದು ಸೀಟಿನ ಸುತ್ತಾಳತೆ ಅಂತ ಹೇಳ್ತೀವಿ. ಸ್ವಲ್ಪ ಪ್ಯಾಟ್ ಜಾಸ್ತಿ ಇದ್ದಾರಲ್ಲ, 11.3 ಇಟ್ಟಿನಿ.
ಅಂದರೆ ಫಿಟ್ಟಿಂಗ್ ಇದು ಈ ಥರ ಓಕೆ. ಈ ಥರ ಸ್ಟ್ರೇಟಾಗಿ ಕಟ್ ಮಾಡಿಕೊಂಡು ಆಮೇಲೆ ನೆಕ್ ಯಾವುದು ಬೇಕೋ ಅದನ್ನು ತೊಗೊಳ್ಳೇಬೇಕು. ಅವ್ರು ಯಾವ ಥರ ಹೇಳ್ತಾರೆ ಅದ್ರ ಮೇಲಿಂದ ಕಟ್ಟಿಂಗ್ ಮಾಡ್ಕೋಬೋದು. ಬಟ್ ಇದನ್ನು ನಾನು 4 ಲೇಯರು ಸೇಮ್ ಹಾಕೀನಿ. ಇವಾಗ ಬ್ಯಾಕ್ ಸೈಡದ ನೆಕ್ ಅಷ್ಟೇ ರೌಂಡ್ಗೆ ಕಟ್ ಮಾಡ್ಕೋತೀನಿ. 6 ಇಂಚು ಕೊರಳಿನ ಉದ್ದ ತೊಗೊಂಡಿನಿ. ಇಲ್ಲೇ 2.5 ತೊಗೋತೀನಿ. ಈ ಥರ ರೌಂಡ್ಗೆ ಕಟ್ ಮಾಡ್ಕೋಬೇಕು. ಇದು ಬ್ಯಾಕ್ ಸೈಡು ಬಗಲಿನ ಶೇಪು. ನೆಕ್ಕು ಅಂದ್ರೆ ಹಿಂಭಾಗ ಮುಂಭಾಗ ಬೇರೆ ಬೇರೆನೇ ಫೋಲ್ಡಿಂಗ್ ಆಯಿತು. ಇದು 4 ಸೈಡು ಸೇಮ್ ಬರುತ್ತೆ. ಸೈಡ್ ಕಟ್ ಅಂತ ಬರುತ್ತಲ್ಲ, ಸೈಡ್ ಕಟ್ಟದಿಂದ ಇಷ್ಟೇ. ನಮಗೆ ಎಷ್ಟು ಬೇಡದ ಬಟ್ಟೆ ಎಷ್ಟು ತಕ್ಕೋಬೋದು. ಇಷ್ಟ ಬರುತ್ತೆ. ಬ್ಯಾಕ್ ಸೈಡು ರೌಂಡ್ ನೆಕ್. ಬಗಲಿಂದು ಇದು ಬ್ಯಾಕ್ ಸೈಡ್ದಾಯಿತು. ಇನ್ನು ಫ್ರಂಟ್ ಸೈಡು ನೆಕ್ ಅಂದರೆ ಶೋಲ್ಡ್ರಿಗೆ ಮಾರ್ಕ್ ಹಾಕ್ಕೊತೀನಿ. ಯಾವ ಸೈಜ್ ಬೇಕು ಡಿಸೈನ್ ನೋಡಿಕೊಂಡು ಈಗಾಗಲೇ ಪಂಚ್ಕೊಳ್ಳಿಟ್ಟೀನಿ ಹೊಲ ಕೊಟ್ಟಿದ್ದು. ಇದನ್ನು ಎಲೆ ಲೀಫ್ ಅಂತೀವಲ್ಲ, ಎಲೆ ಕೋಲ್ ಟೈಪು ಏನು ಹೊಲಿದ್ರು ಇಬ್ಬರಿಗೆ ಸೇಮ್ ಹೊಲಿಬೇಕಂತ ಅಕ್ಕ ತಂಗಿಯರಿಗೆ ಕೊಟ್ಟಿದ್ದಾರೆ. ಸೇಮ್ ಬಟ್ಟೆ ಎರಡೂ ಸೇಮ್ ಹೊಲಿಬೇಕಂತ. ಲೀಫು ಈ ಥರ ಕಟ್ ಮಾಡ್ಕೊಂಡೇ ಫ್ರಂಟ್ ಆಯಿತು, ಬ್ಯಾಕ್ ಆಯಿತು, ಬಾಡಿ ಮೆಜರ್ಮೆಂಟ್ ಆಯ್ತದೆ. ಇನ್ನು ಸ್ಲೀವ್ ಕಟ್ಟಿಂಗು ಲೈನಿಂಗು ಇದಿಷ್ಟೇ ಉಳಿದಿದೆ. ಸ್ಟ್ರೈಟಾಗಿ ತಗೊಂಡು ಶಾರ್ಟ್ ಸ್ಲೀವ್ ಹೇಳಿದ್ದಾರೆ. ಹಾಗಾಗಿ ಎಷ್ಟು ಬೇಕೋ ಅಷ್ಟೇ ಉದ್ದ ಇಟ್ಕೋಬೋದು. ಆರು ಇಂಚ್ ಇಟ್ಟಿರ್ತೀವಲ್ಲ, 6 ಇಂಚಿಗೆ ತೋಳಿನುದ್ದ 7 ಬರುತ್ತೆ. ಲೈನಿಂಗ್ ಹಾಕ್ಬೋದು, ಇಲ್ಲಾಂದ್ರೆ ಬಿಡ್ಬೋದು. ಬಟ್ ಅದು ತಿಳು ಇದೆಲ್ಲ ಬಟ್ಟೆ ಡ್ರಿಪ್ ಕುತ್ಕೋದಿಲ್ಲ, ಉಬ್ಬುತ್ತೈತಿ ಬಗಲ. ಹಾಗಾಗಿ ಸ್ವಲ್ಪ ಲೈನಿಂಗ್ ಕೊಡೋಣ.
ಇದು ಸೇಮು 2 ಇಂಚು, ಇಲ್ಲಿಂದ 2.5 ಮತ್ತು 2.25 ಅಷ್ಟೇ ತೊಗೋಬೇಕು ಫ್ರೂಟು. ಇಲ್ಲಿ ಬಂದು ರೌಂಡ್ ಶೇಪು ವೈಟ್ ಪೀಸು ಎಲ್ಲ ಮಿಸ್ ಆಯಿತು, ಕಾಣುತ್ತೆ ಅಂದ್ಕೊಂಡೀನಿ. ಈ ಥರ ಹೇಗಾಗಿದೆ ನೋಡಿ ಡ್ರೆಸ್ದು. ಇದು ಭುಜದ ಅಟ್ಯಾಚಿಗೆ ಮಿಡಲ್ ಬರೋದು. ಇದು ಭುಜದಿಂದ ಬಗಲಿನ ಸೇಪಿಗೆ ಇಲ್ಲಿಂದ ಇಷ್ಟು ಮಾರ್ಕ್ ಹಾಕ್ಕೊಂಡು ರೌಂಡ್ ಶೇಪು. ಕೈ ಸ್ಟಾಪ್ ಮಾಡಿ ಅಂದರೆ ರೌಂಡ್ ಶೇಪು ಸರಿಯಾಗಿ ಬರೋಲ್ಲ. ಸ್ಟಾಪ್ ಮಾಡಿದ್ಲಂಗೆ ಕಟ್ ಮಾಡ್ಕೋಬೇಕು. ರೌಂಡು ಕರೆಕ್ಟಾಗಿ ಬರುತ್ತೆ ನೋಡಿ. ಇಲ್ಲಿ ರೌಂಡ್ ನೀಟಾಗಿ ಬಂತಂದರೆ ಸ್ಟಿಚಿಂಗ್ ನೀಟಾಗಿ ಬರುತ್ತೆ. ಇದು ಎಕ್ಸ್ಟ್ರಾ ಬಟ್ಟೆ ಕಟ್ ಮಾಡ್ಕೋಬೋದು. ತೋಳಿನ ಬಟ್ಟೆ ಅದೇ ಸೇಮು ಫೋಲ್ಡಿಂಗು ಹೆಚ್ಚಿಗೆ ಇದ್ದಿದ್ದು ಎಷ್ಟು ಬೇಕೋ ಅಷ್ಟು ತಕ್ಕೊಂಡು ಇದನ್ನು ನೋಡಿ ಹಚ್ಚಿ ಹೊಲಿದು ಹೊಳಿಸ್ಕೊಂಡು ಕಟ್ ಮಾಡ್ಕೊಂಡು. ಓಕೆ ಫ್ರೆಂಡ್, ಹೇಗಾಗಿದೆ ಅನ್ನೋದು ವಿಡಿಯೋ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್. ಓಕೆ ಬಾಯ್ ಫ್ರೆಂಡ್.